ಛೇ, ಈ ಮನೆಯಲ್ಲಿ ನಮ್ಗೆ ಬೆಲೆನೇ ಇಲ್ಲ ಅದಂಗೆ ಆಗ್ಬಿಟ್ಟೈತಿ. ಏನು ಯಾರು ದುಡಿಲಾರ್ದ ಇವರ ದುಡಿಯಾಕುಂತಾರ, ನನಗೆ ಬಿಲ್ಡಪ್ ಕೊಡಾಕುಂತಾರ. ಏನಾಯ್ತು ಕವಿತಾ, ಯಾರಿಗೂ ಬೈಕೊಂಡು ಬರ್ತಾ ಇದೀಯಾ? ಇನ್ಯಾರು ಇದಾರಲ್ಲ ಈ ಮನೆಯಲ್ಲಿ ಇಬ್ಬರು ಸೊಸೆಯರು, ಅವರು. ಯಾಕೆ ಏನಾಯ್ತು? ಏನಾದರೂ ಅಂದ್ರ ನಿಂಗೆ? ನನಗೇನು ಅಂದಿಲ್ಲ. ನಿಮ್ಮ ಅಜ್ಜಿ ನಿಮ್ಮಪ್ಪ ಇದಾರಲ್ಲ, ಅವು ನಿಮ್ಮ ಇವರು ಈ ಮನೇದು ಇಬ್ಬರು ಸೊಸೆಯರನ್ನು ತಲೆ ಮೇಲೆ ಕುಂದಿಸ್ಕೊಂಡು ಮೆರ್ಸಾಕುಂತಾರೆ. ಅದಕ್ಕೆ ಸಿಟ್ಟು ಬಂದಿದ್ದೆ ನನಗೆ. ಏನು ಜಗತ್ತಲ್ಲಿ ಯಾರು ದುಡಿಲಾರ್ದ ಇವರ ಇಬ್ಬರು ದುಡಿತಾರನ್ರಿ? ಆ ನಮ್ನಿ ಬಿಲ್ಡಪ್ ಕೊಡ್ತಾರೆ ಅವರಿಬ್ರಿಗೂ. ಏನು ದುಡಿಯಾಕೆ ಚಲೋ ಮಾಡಿನ ನೆಟ್ಟಿಗೆ ಒಂದು 6 ತಿಂಗಳೂ ಆಗಿಲ್ಲ, ಆಗಲೇ ಈ ನಮ್ನಿ ಬಿಲ್ಡಪ್ ಅವರಿಗೆ. ಚುಚುಬಿ ದುಡಿಯೋ 1,000 1,500 ರೂಪಾಯಿಗೆ ಈ ನಮ್ನಿ ಬಿಲ್ಡಪ್. ಇನ್ನು ಲಕ್ಷಾಂತರ ರೂಪಾಯಿ ದುಡಿದಿದ್ರೆ ಇನ್ನೂ ಎಷ್ಟಿತ್ತ ಏನೋ ಇವ್ರದ್ದು. ಅದಕ್ಕೆ ನಾನು ಹೊರಗಡೆ ಹೋಗ್ದೇನೆ ಇಲ್ಲೇ ಕುತ್ಕೊಂಡಿರೋದು. ಅವ್ರ ಅವಸ್ಥೆನ ಅವರು ಮೆರೆಯಾಕೆ ಕುಂತಾರಲ್ಲ, ಅದನ್ನು ನನ್ನ ಕಣ್ಣಲ್ಲಂತೂ ನೋಡೋಕ್ಕಾಗವಲ್ದು. ಹಂಗಂತ ನಿಮ್ಮ ಥರ 3 ಹೊತ್ತು ರೂಮಲ್ಲೇ ಕುತ್ಕೊಂಡಿರೋದಕ್ಕಾಗತ್ತಾ? ಮೊದಲೇ ನನ್ನ ಕಂಡ್ರೆ ನಿಮ್ಮ ಮನ್ಯಾಗ ನಮ್ನಿ ಆಡ್ಕೋತಾರೆ. ಇನ್ನೇನಾರ ನಿಮ್ಮ ಜೊತೆ ರೂಮಲ್ಲೇ ಕುತ್ಕೊಂಡ್ಬಿಟ್ಟೆ ಅಂದ್ರೆ ಅಷ್ಟೇ, ಗಂಡ ಹೆಂಡತಿ ಇಬ್ಬರು ರೂಮ್ನಾಗ ಕುತ್ಕೊಂಡಿರ್ತಾರೆ, ಹೊರಗೆ ಬರೋದೇ ಇಲ್ಲ. ನಿಮ್ಮ ಅಜ್ಜಿ ಈ ಕವಿತಾ ಹಂಗೆ ಯಾವಾಗಲೂ ಕೋಣೆಯಾಗ ಕುತ್ಕೊಂಡಿರ್ಬಾರ್ದು, ಹೊರಗಡೆ ಎಲ್ಲ ಅಡ್ಡಾಡಬೇಕು, ಎಲ್ಲ ಜೊತೆ ಮಾತಾಡ್ಕೊತಿರ್ಬೇಕು ಅಂತ ಇಷ್ಟುದ್ದ ಭಾಷಣ ಬಿಗಿತಾರೆ. ಆ ಭಾಷಣ ಬಿಗಿಸ್ಕೊಲಾರ್ದ ನಾನು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಡ್ಡಾಡ್ಕೊಂಡಿರ್ತೀನಿ. ಇರ್ಲಿ ಬಿಡು, ನೀ ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಸೀದಾ ಗೌರಿ ರೂಮಿಗೆ ಹೋಗಿ ಗೌರಿನ ಮಾತಾಡ್ಸು, ಹಂಗೆ ಅವನ ರೂಮಿಗೆ ಹೋಗು ಅವನ್ನ ಮಾತಾಡ್ಸು. ಅಡುಗೆ ಮನೆಯಾಗ ಏನಾರು ಕೆಲಸ ಇದ್ರು ನೋಡು, ಸೀದಾ ನಮ್ಮ ರೂಮಿಗೆ ಬಂದು ಕೂತ್ಕೋ ಅಷ್ಟೇ. ಸರಿ, ಅಷ್ಟ ಮಾಡ್ತೀನಿ ನಾನು. ರೀ, ಅಂದಂಗೆ ನಿಮ್ಮ ಫ್ರೆಂಡ್ಸಿಗೆ ಕಾಲ್ ಮಾಡಿದ್ರಾ? ಎಷ್ಟು ಅಮೌಂಟ್ ಅಡ್ಜಸ್ಟ್ ಆಯಿತು ನಿಮ್ಮ ಹತ್ರ? ಲೋಫರ್ಸ್ ಒಬ್ಬರು ನನ್ನ ಫ್ರೆಂಡ್ಸ್ ₹1 ಕೊಡೋದಕ್ಕೂ ಒಪ್ಕೋತಾ ಇಲ್ಲ. ಈ ನನ್ನ ಹತ್ರ ದುಡ್ಡಿಲ್ಲ, ಅದು ಖರ್ಚಾಯಿತು ಇದು ಖರ್ಚಾಯಿತು. ಏನಪ್ಪ ನೀನ ಹಿಂಗೆ ಕೇಳಿದೆ ಅಂದರೆ ಹೆಂಗೆ? ಕೋಟ್ಯಾಧೀಶ್ವರ ಮಾವನ ಇಟ್ಕೊಂಡ್ರೆ ನಮ್ಮನ್ನು ಕೇಳಿದ್ರೆ ಹೆಂಗೆ? ನಮ್ಮ ಹತ್ರ ರೊಕ್ಕ ಇಲ್ಲ ಅಂತಂದು ಅಳ್ತಾರೆ ನನ್ನ ಮುಂದೆ. ಅಂದ್ರೆ ನಿಮ್ಮ ಫ್ರೆಂಡ್ಸ್ ಹತ್ರ ₹1 ಅಡ್ಜಸ್ಟ್ ಆಗಿಲ್ಲ? ಇಲ್ಲ ಕವಿತಾ, ₹1 ಅಡ್ಜಸ್ಟ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಒಬ್ಬೊಬ್ಬರು 50K ಏನಾದರೂ ಕೊಡ್ರಿ, ನಿಮಗೆ ಕೊಡ್ತೀನಿ ನಾನು ಉಪವಾಸ ಅಂತಂದ್ರೂ ಕೊಡ್ತಾನೇ ಇಲ್ಲ. ಏನು ನಾನೇನು ತೊಗೊಂಡು ಮುಳುಗಿಸ್ಬಿಡ್ತೀನಿ ಅನ್ನಂಗೆ ಮಾತಾಡ್ತಾರೆ. ಅಲ್ಲಪ್ಪ, ನಿಂಗೇನು ಕೋಟ್ಯಾಧೀಶ್ವರ ಮಾವದ, ಕೋಟ್ಯಾಧೀಶ್ವರ ಮಗಳು ನಿನ್ನ ಹೆಂಡತಿಯಾಗಿ ಬಂದಾಳ, ನಮಗೆಲ್ಲ ರೊಕ್ಕ ಕೇಳ್ತೀಯಲ್ಲ, ನಿನಗೆ ರೊಕ್ಕ ಕೊಡೋಷ್ಟು ದೊಡ್ಡವರಿಲ್ಲ ಬಿಡು ನಾವು ಅಂತಂದು ವ್ಯಂಗ್ಯವಾಗಿ ಮಾತಾಡಿ ಫೋನ್ ಇಡ್ತಾರೆ. ಅದು ಸಾಕಾಗೋಯ್ತು ಎಲ್ಲರಿಗೂ ಕೇಳಿ ಕೇಳಿ ಕೇಳಿ. ನನ್ನ ಫ್ರೆಂಡ್ಸ್ ಬಿಡು ಅಂದಂಗೆ ನಿನ್ನ ಫ್ರೆಂಡ್ಸಿಗೆ ಕೇಳಿದ್ಯಾ? ಏನಂದ್ರು ನಿನ್ನ ಫ್ರೆಂಡ್ಸ್? ಒಂದು 4-5 ಜನಕ್ಕೆ ಕೇಳಿದೆ, ಅದರಲ್ಲಿ ಒಂದಿಬ್ಬರಂತೂ ಅಮೌಂಟ್ ಇಲ್ಲ ಅಂದರು, ಇನ್ನೊಂದಿಬ್ಬರು ಈವ್ನಿಂಗ್ ಅನ್ನಷ್ಟಿಗೆ ಹೇಳ್ತೀನಿ ಅಂತಾರೆ, ಎಷ್ಟು ಅಡ್ಜಸ್ಟ್ ಆಗುತ್ತೆ ಅಷ್ಟು ಹಾಕ್ತೀವಿ ಅಂತ ಅಂತಾರೆ. ನೋಡೋಣ, ಒಬ್ಬೊಬ್ಬರು ಎಷ್ಟು 2-2 ಲಕ್ಷ 5-5 ಲಕ್ಷ ಹಾಕ್ತಾರೋ ಗೊತ್ತಿಲ್ಲ. ಈವ್ನಿಂಗ್ ಅನ್ನಷ್ಟಿಗೆ ಎಷ್ಟು ಹಾಕ್ತೀವಿ ಅನ್ನೋದು ಹೇಳಾರ. 5 ಏನು ಆಗೋದಿಲ್ಲ, 1-2 ಹಂಗೆ ಹಾಕ್ಬೋದು ಅಂತ ನನಗನ್ಸುತ್ತೆ. ಎಲ್ಲರೂ ಎದಕ್ಕೆ ಬೇಕಂತ 1000 ಪ್ರಶ್ನೆ ಕೇಳ್ತಾರೆ. ಎಲ್ಲರ ಮುಂದೆ ಹೇಳೋಕ್ಕಾಗತ್ತಾ ಹಿಂಗಾಗೈತೆ ಅಂತಂದು? ಮತ್ತು ಇಲ್ಲ, ನನಗೆ ಖರ್ಚಿಗೆ ಬೇಕು, ಡ್ಯಾಡಿ ಮಮ್ಮಿ ಟ್ರಿಪ್ಪಿಗೆ ಹೋಗಿದ್ದಾರೆ ಅಂತ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ ಇವಾಗ. ನನಗೂ ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಗಂಡನೇ ಗೌರ್ಮೆಂಟ್ ಜಾಬ್ ಇದೆ, ನಿನ್ನ ಗಂಡನಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ, ನಮಗೆ ಕೇಳೋಕ್ಕಂತಿಲ್ಲ ಯಾಕೆ ಅಂತಂದು ಕೇಳ್ತಾ ಇದ್ದಾರೆ ಗೊತ್ತಾ. ಇದುವರೆಗೂ ಒಬ್ರಿಗೂ ₹1 ಕೇಳಿಲ್ಲ ನಾನು. ನನ್ನ ಫ್ರೆಂಡ್ಸಿಗೆ ಕೇಳಿದವರಿಗೆಲ್ಲ ಇನ್ನೂ ನಾನೇ ಸಾಲ ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ನಿಮ್ಮಿಂದಾಗಿ ನಾನು ಎಲ್ಲರ ಹತ್ರ ಸಾಲ ಕೇಳೋಂಗಾಗಿದೆ. ಸಾರಿ ಕವಿತಾ, ನನ್ನಿಂದಾಗಿ ನೀ ಎಲ್ಲರ ಹತ್ರ ಅಮೌಂಟ್ ಕೇಳೋಂಗಾಯ್ತು. ನನ್ನನ್ನು ಕ್ಷಮಿಸ್ಬಿಡು. ನಾ ಹಿಂಗಾಗುತ್ತಂತ ಅಂದ್ಕೊಂಡೇ ಇಲ್ಲಾಗಿದ್ದೆ. ನೀನು ಹೇಳಿದೆ ಅಲ್ಲ, ನಾನು ಏನೋ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ನಿನಗೆ ಸರ್ಪ್ರೈಸ್ ಎಲ್ಲ ಕೊಡಬೇಕು ಅಂತ, ಅದೆಲ್ಲ ಹೋಗಿ ಇವಾಗ ಹಿಂಗಾಗ್ಬಿಡ್ತು. ಇರಲಿ ಬಿಡ್ರಿ, ನೀವು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಿ? ಪರವಾಗಿಲ್ಲ, ನಾನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೇಳ್ತಾ ಇದ್ದೀನಿ. ನನಗೇನು ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ಇದ್ದಾರೆ. ಒಬ್ಬೊಬ್ಬರು 1-1 ಲಕ್ಷ ಕೊಟ್ರೂ ಆರಾಮ್ ಆಗುತ್ತೆ, ಅಮೌಂಟ್ ಅಡ್ಜಸ್ಟ್ ಆಗುತ್ತೆ. ಸರಿನಾ? ಹೇಗೋ ನನ್ನ ಹತ್ರ ಒಂದು ಸ್ವಲ್ಪ ಒಡವೆ ಇದಾವಲ್ಲ, ಅವನ್ನ ಸೇಲಾರು ಮಾಡು, ಇಲ್ಲ ಸೇಲಾದರೂ ಮಾಡಿದ್ರಾಯ್ತು, ಇಲ್ಲ ಅದೇನು ಅಡಿಬಿಡ್ತಾರಲ್ಲ ಹಾಗಾದರೆ ಇಟ್ಟರಾಯ್ತು. ಅದರಿಂದ ಎಷ್ಟು ಅಮೌಂಟ್ ಬರುತ್ತಾ ಬರಲಿ, ಆಮೇಲೆ ಫ್ರೆಂಡ್ಸ್ ಎಲ್ಲ ಎಷ್ಟು ಕೊಡ್ತಾರೆ ನೋಡೋಣ. ಎಲ್ಲನೂ ಸೇರಿಸಿ ಒಂದು ಅಮೌಂಟನ್ನು ವ್ಯವಸ್ಥೆ ಮಾಡಿದ್ರಾಯ್ತು. ಸರಿ ಕವಿತಾ, ನೀವೇನು ಟೆನ್ಷನ್ ಮಾಡ್ಕೊಂಡು ಕೂತ್ಕೋಬೇಡ್ರಿ. ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರುತ್ತೆ, ಹಂಗೆ ನಮ್ಮ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ಯಾವುದೋ ಕಾರಣಕ್ಕೂ ಆ ಲಲಿತಾ ಸವಿತನ ಮುಂದೆ ಮಾತ್ರ ನಾವು ಸೋಲ್ಬಾರ್ದು ಅಷ್ಟೇ. ಈ ವಿಷಯ ಮನೆಯಲ್ಲಿ ಗೊತ್ತಾಗೋಕ್ಕಿಂತ ಮುಂಚೆನೇ ನಾವು ಇದನ್ನು ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಅವ್ರ ಮುಂದೆ ತಲೆ ಎತ್ತಿ ಅಡ್ಡಾಡ್ಲಾರ್ದಂಗೆ ಆಗುತ್ತೆ. ಹೌದು ಕವಿತಾ, ನನಗೂ ಅದ ಚಿಂತೆ ಸ್ಟಾರ್ಟ್ ಆಗೈತಿ. ಸರಿ, ನೀವೇನು ವರಿ ಮಾಡ್ಕೋಬೇಡ್ರಿ, ಒಂದು ಸ್ವಲ್ಪ ರೆಸ್ಟ್ ಮಾಡಿರಿ. ಹೊರಗಡೆ ಏನೋ ಸೌಂಡ್ ಕೇಳಿಸಾಗುತ್ತೈತಿ, ಯಾರೋ ಬಂದಿದ್ದಾರೆ ಅಂತ ಅನ್ಸುತ್ತೆ. ನಾ ಹೋಗಿ ನೋಡ್ಕೊಂಡು ಬರ್ತೀನಿ. ಯಾಕೆ ಹೋಗ್ತೀಯಾ ಕವಿತಾ? ಅವ್ರು ಮೊದಲ ಇರಿಟೇಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ, ನೀ ಎದಕ್ಕೆ ಹೋಗ್ತೀವಿ? ಇಲ್ಲ ಹಾಗೇನಿಲ್ಲ, ಅತ್ತೆದು ಸೌಂಡು ಜೋರಾಗಿ ಕೇಳಿಸ್ತಾ ಇದೆ, ಜೋರು ಮಾತಾಡೋದು, ಅದಕ್ಕೋಸ್ಕರ ನಾ ಹೋಗಿ ಬರ್ತೀನಿ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಸರಿ ಆಯಿತು.
ಯಮ್ಮ ಏನ ಹೇಳ್ಬೇಮ್ಮ ನಮ್ಮ ಊರಾಗ ಬರೇ ನಿಮ್ಮ ಮನೆ ಸೊಸೆಯಾರ್ದ ನೋಡ್ಬೇ ಮಾತುಕತೆ. ಏನು ಲಲಿತವ್ವ ಸವಿತವ್ವ ಏನು ಹೊಲ್ಯಾಕ ಕುಂತಾರವ ಬಟ್ಟಿನ ಬ್ಯಾರೆ ಊರಿಂದ ಪ್ಯಾಟರ್ನ್ ಅವ್ರ ಬಂದು ಹಳ್ಳ್ಯಾಗ ಹೊಲಿಸ್ಕೊಂಡಂಗೆ ಆತಲ್ಲ ಅಂತಂದು ಎಲ್ಲರೂ ಬರೀ ಈ ಮನೆ ಸೊಸೆಯಾರ್ದ ಮಾತುಕತೆ ನೋಡ್ಬೇ. ಹ್ಞೂ ಬೇಯಮ್ಮ ನಮಗೂ ಇಷ್ಟು ದಿನ ಗೊತ್ತಿತ್ತು ಬಿಡು ಇವರಿಬ್ಬರು ಬ್ಲೌಸು ಹೊಲಿತಾರ ಅಂತಂದು. ಆದರೂ ಪ್ಯಾಟರ್ನ್ ಅವ್ರು ಬಂದು ಹಾಕುವಷ್ಟು ಇಲ್ಲಿ ತನಕ ಬಂದು ಮದುವೆ ಬಟ್ಟೆನ ಹೊಲಿಸೋ ಹಾಕುವಷ್ಟು ಚಲೋನ ತಂಗಿ ಇವ್ರು ಹೊಲಿತಾರ ಅನ್ನೋದು ಗೊತ್ತಾಗಿಲ್ಲಾಗಿತ್ತ ನೋಡ್ಬೇಯಮ್ಮ. ನಾವು ಇನ್ಮೇಲೆ ನಮ್ಮ ಬ್ಲೌಜು ನಮ್ಮ ಹುಡುಗರು ಬಟ್ಟೆ ಎಲ್ಲನೂ ನಾವಿನ್ಮೇಲೆ ಲಲಿತವ್ವ ಸವಿತವ್ವ ಅಂತೆಲ್ಲನ ಹಾಕ್ಬಿಡ್ತೀವಿ ನೋಡ್ಬೇ. ಭಾರಿ ಮಸ್ತ್ ಹೊಲಿತಾರ ಇಬ್ಬರು. ನಮ್ಮ ಲಲಿತವಂತೂ ಮುಂಜಾಯಿಂದಾನು ಹೊಲ್ಕೊಂತ ಬಂದಾಳ. ನಮ್ಮ ಸವಿತವ ಇನ್ನು ಮೊನ್ನೆ ಕಲ್ತೈತದ ಹಾಕಲಿ ಎಷ್ಟು ಚಂದ ಹೊಲಿತಾಳಂದ್ರೆ ಯಪ್ಪ ಇಬ್ಬರು ಒಬ್ಬರಿಗಿಂತ ಒಬ್ಬರು ಚಂದ ಹೊಲಿತಾರ ನೋಡು ಬಟ್ಟಿನ ಮಾತ್ರ. ನನಗೂ ಒಂದು ಚುಡಿದಾರ್ ಹೊಲಿದು ಕೊಟ್ಟಾರ ಮೊನ್ನೆ, ಈ ಹಬ್ಬದಾಗ ಹಾಕೊಂಡ್ರಾತಂತ ಸುಮ್ಮನೆ ಅದೀನಿ. ಭಾರಿ ಮಸ್ತ್ ಹೊಲಿತಾರ ಬಟ್ಟಿನ. ನಮ್ಮ ಲಕ್ಷ್ಮಕ್ಕ ಭಾಳ ಪುಣ್ಯ ಮಾಡಾಳ. ಇಬ್ಬರು ಹೆಣ್ಮಕ್ಳು ಈ ಮನೇದು ಇಬ್ಬರು ಸೊಸೆಯರು ದುಡಿಯಾಕೊಂತ ಬಿಟ್ಟಾರ. ನಮ್ಮ ಲಕ್ಷ್ಮಕ್ಕಗೆ ಚಿಂತಿನೇ ಇಲ್ಲ. ಹೌದೌದು, ದುಡ್ದು ಪಾಪ ನನ್ನ ಕೈಯಾಗ ತಂದು ಕೊಡ್ತಾರಲ್ಲ ಅದಕ್ಕೆ ನನಗೆ ಚಿಂತಿನೇ ಇಲ್ಲ ನೋಡು. ಯಾಕೆ ಬೇಕು ಹಂಗಂತಿದೆ? ನಿನ್ನ ಕೈಯಾಗ ಕೊಡಲಿಲ್ಲ ಅಂದ್ರೆ ಏನಾಯ್ತು? ಮನೆಗೆ ಹಾಕ್ತಾರಿಲ್ಲ ಖರ್ಚಿಗೆ, ಆಮೇಲೆ ಅವ್ರದವ್ರ ನೋಡ್ಕೋತಾರ. ಮನ್ಯಾಗ ದುಡಿಯಾಕ ಕುಂತಾರಂದ್ರೆ ಮನ್ಯಾಗ ಹೆಚ್ಚು ಕಮ್ಮಿ ಬಿತ್ತಂದ್ರೆ ಪಾಪ ರೊಕ್ಕ ಹಾಕ್ತಾರೆ. ಹಂಗೆ ಹಾಕ್ಲಾರ್ದ ಅಷ್ಟು ಅವರೇ ಇಟ್ಕೊಂಡ್ಬಿಡ್ತಾರ ಬೇಕ. ಮನೆಗೆ ಅವ್ರೇನು ₹1 ಕೊಡಂಗಿಲ್ಲ, ಅವ್ರ ರೊಕ್ಕನ ಅವರೇ ಇಟ್ಕೋತಾರ. ಇಲ್ಲಿ ಬಿಡ್ರವ, ಇಲ್ಲ ನನ್ನ ಸೊಸೆಯರು ಇಬ್ಬರು ಸೊಸೆಯರು ಮನೆಗೆ ಖರ್ಚಿಗೆ ರೊಕ್ಕನ ಅವ್ರ ಕೊಡ್ತಾರೆ. ಈಕಿ ಮಾತು ಏನು ಕೇಳಿ ಮತ್ತು ಹೊಲದಾಗ ಸಣ್ಣ ಪುಟ್ಟ ಖರ್ಚಿಗೆ ಒಂದೊಂದ್ಸಲ ಎಣ್ಣೆ ಹೊಡ್ಯಾಕ ಇಲ್ಲ ಅಂದ್ರೆ ಗೊಬ್ಬರ ಹಾಕಕ್ಕೆ ಇದಕ್ಕೆ ರೊಕ್ಕ ಬೇಕಾಗಿರ್ತೈತಿ. ನಮ್ಮ ತಲೆ ರೊಕ್ಕನೇ ಇರಲ್ಲ. ಈಕಿನ ನನ್ನ ಹೆಂಡತಿನ ಕೇಳಿದ್ರೆ ರೊಕ್ಕ ಕೊಡಲಿಲ್ಲ. ಪಾಪ ನನ್ನ ಸೊಸೆಯರು ರೊಕ್ಕ ಕೊಟ್ಟರು ಅವಾಗೆಲ್ಲ ಗೊತ್ತಾ. ಎಲ್ಲದಕ್ಕೂ ನಮ್ಮ ಖರ್ಚಿಗಿಲ್ಲ ಅಂದ್ರೂ ಒಂದೊಂದ್ಸಲ ನನ್ನ ಸೊಸೆಯರ ರೊಕ್ಕ ಕೊಡ್ತಾರ. ಅಂಥ ಬಂಗಾರದಂಥ ಸೊಸೆಯರು ಅದಾರ ನಂಗೆ ನಿಜವ. ಅವಂಥ ಇಬ್ಬರು ಸೊಸೆಯರನ್ನು ಪಡ್ಯಾಕ ನಾ ಅಂತೂ ಪುಣ್ಯ ಮಾಡಿ ನೋಡ್ರವ. ನನಗಂತೂ ಎಷ್ಟು ಹೆಮ್ಮೆ ಅಂದ್ರೆ ಊರಾಗ ಎಲ್ಲರೂ ಈಗ ಮಂಜಪ್ಪನ ಸೊಸೆಯರು ಏನು ಮಸ್ತ್ ಹೊಲಿತಾರಂತಲ್ಲ ಬಟ್ಟಿನ, ಪ್ಯಾಟೆಗಿಂದ ತಂದು ಹಾಕ್ತಾರಂತಲ್ಲ ಬಟ್ಟಿನ ಅಂತ ಎಲ್ಲರೂ ಹೊಗಳದ. ನನಗಂತೂ ಭಾಳ ಖುಷಿಯಾಗಿತ್ತು ನೋಡ್ರವ. ಹ್ಞೂ ರೀ ಮಂಜಪ್ಪಣ್ಣಾರ, ಇಷ್ಟು ದಿನ ಹಳ್ಳಿಯಾಗಿರೋರು ಹೋಗಿ ಸಿಟಿಯನಾರ ಹತ್ರ ಬ್ಲೌಸ್ ಹೊಲ್ಯಾಕೆ ಹಾಕೋದನ್ನು ನೋಡಿದ್ವಿ. ಆದ್ರೆ ಈಗ ನೋಡ್ರಿ ಸಿಟಿಯನಾರ ಬಂದು ನಮ್ಮ ಹಳ್ಳಿಯರ ಹತ್ರ ಬಟ್ಟೆ ಹೊಲಿಸಾಕ ಹಾಕಾಕೊಂತಾರಂದ್ರೆ ಅದು ಎಷ್ಟು ಮಸ್ತ್ ಹೊಲಿತಿದ್ದಾರೆ. ನಮ್ಮ ಲಲಿತವ್ವ ಸವಿತವ್ವ ಹೊಲಿಲಿ ಅವರಾರ ಮುಂದೆ ಬರಲಿ. ಮುಂದೆ ಅವ್ರ ದಯೆಯಿಂದ ನಮಗೂ ಒಂದು ಸ್ವಲ್ಪ ಮನ್ಯಾಗ ಏನೋ ಸಣ್ಣ ಪುಟ್ಟ ಕೆಲಸನಾರ ಸಿಗಲಿ. ಹೌದಿಲ್ರಿ ಏನಾರ? ಹೌದಿಲ್ವೇ ಅಮ್ಮ? ಹ್ಞೂ ಬೇಡವ, ನಿಮ್ಮ ಮಾತಿನಂಗೆ ಆಗಲಿ. ಅವರು ಒಂದು ಅಂಗಡಿ ಏನೋ ತೆಗಿಯಂಗಾಗಿ ಇನ್ನೂ ಬಟ್ಟೆ ಎಲ್ಲ ಬಂದು ಇನ್ನೂ ಒಂದು ಸ್ವಲ್ಪ ಮೇಲತ್ತ ಬೆಳೆದ್ರಂದ್ರೆ ಅವಾಗ 4 ಮಂದಿನ ಇಟ್ಕೊಳ್ಳೇಬೇಕಾಗೈತಿ. ಅವಾಗ ಊರಾಗಿರೋರು ನಿಮ್ಮನ್ನ ಅಲ್ಲವ ಮತ್ತು ಕರೆಯೋದು, ಮತ್ತೇನು ಮಂದಿ ಊರನ್ನ ಕರೆಯಾಕೆ ಬರ್ತೈತಾನ? ನಿಜ ಬಿ ಅಮ್ಮ. ಒಟ್ಟಿನಲ್ಲಿ ಅವರಿಬ್ಬರು ಚಂದನ ತಂಗೆ ಬೆಳಿಲವ. ನಮಗಂತೂ ಭಾಳ ಖುಷಿ ಆಯ್ತು. ಅದಕ್ಕೆ ಅವರಿಬ್ಬರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೋಗ್ರಿ ಅಲ್ಲಿ ಒಳಗಡೆ ಬಟ್ಟೆ ಹೊಲಿಯಾಕ ಕುಂತಾರ ನೋಡು. ಅಯ್ಯೋ ಬಂದಾರ ಮಾತಾಡ್ಸ್ಕೊಂಡೆ ಬಂದ್ವಿ ಅಣ್ಣ. ಮತ್ತು ಅವರಿಬ್ಬರು ಹೊಲ್ಯಾಕ ಕುಂತಿದ್ರು. ನಾವು ಬಂದಿದ್ದಕ್ಕೆ ಹೊಲಿಯೋದು ಬಿಟ್ಟು ಹೋಗಿ ಮತ್ತು ಚಹಾ ಮಾಡ್ಕೊಂಬಂದು ಕೊಟ್ರು. ಚಹಾ ಕುಡಿದು ಅವ್ರನ್ನ ಮಾತಾಡಿಸಿ ಇಲ್ಲಿ ಮಂಜಮ್ಮ ಕುಂತಿದ್ರಲ್ಲ, ನೀವು ಕುಂತಿದ್ರಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಬಂದೀವಿ. ಚಲೋ ಆತು ಬಿಡ್ರವ, ಚಲೋ ಆತು. ಅವರು ಮತ್ತು ನಿನ್ನೆ ರಾತ್ರಿ ಎಲ್ಲ ಮಲ್ಕೊಂಡೇ ಇಲ್ಲ. ನಿನ್ನೆ ಒಂದು ರಾಶಿ ಬಟ್ಟೆ ಭಾಳವ ಕಲ್ಲವ ರತ್ನವ. ನೀವು ನಾ ಹೇಳಿದ್ರೆ ನಂಬ್ತೀರನೇನಿಲ್ಲ ನೀವು. ನಮ್ನಿ ಬಟ್ಟೆ ಅಂದ್ರೆ ಏನು ಹೊಲ್ಯಾಕ ಕುಂತಾರಲ್ಲ ಅಲ್ಲಿ ತುಂಬ ಬಿಟ್ಟಿತ್ತು ನೋಡು. ಬೆಳಗ್ಗೆ ಹರಿ ಅಷ್ಟಿಗೆ ಅದ್ರಾಗ 3/4 ಭಾಗ ಹೊಲಿದು ಬಿಟ್ಟಾರ ನೋಡು. ಏನು ಇನ್ನೊಂದು 2-3 ಆಟ ಉಳಿದಿದ್ದು ನೋಡು. ಅಷ್ಟು ಬಟ್ಟೆನ ರಾತ್ರಿ ಇಡೀ ಕುತ್ಕೊಂಡು ಹೊಲ್ದಾರಿಬ್ರು. ಯವ್ವ ನೋಡಿದೇನು ಬಿ ಅಮ್ಮ? ಯಪ್ಪ ಅಷ್ಟೊಂದು ಬಟ್ಟೆನ ಹೊಲ್ದಾರಂದ್ರೆ ಮತ್ತು ರಾತ್ರಿ ಎಲ್ಲ ನಿದ್ದಿನ ಮಾಡಿಲ್ಲ ಬಿ ಅಮ್ಮ ಹಂಗಾರ ಅವರು? ಇಲ್ಲ ಯವ್ವ, ರಾತ್ರಿ ಎಲ್ಲ ನಿದ್ದೆ ಮಾಡೇ ಇಲ್ಲ. ಮತ್ತು ನನ್ನ ಮೊಮ್ಮಕ್ಕಳು ಚಂದ್ರು ಮತ್ತು ಕೃಷ್ಣ ಅದಾರಲ್ಲ, ಅವರು ಪಾಪ ರಾತ್ರಿ ಬೆಳ್ತಾನೆ ಎದ್ದಿದ್ರು. ಅವ್ರಿಗೆ ಅವಾಗ ಹೋಗಿ ಚಹಾ ಕೊಡೋದು, ನೀರು ಕೊಡೋದು ಎಲ್ಲ ಮಾಡಾರ. ಮತ್ತು ಅವರು ಹೊಲ್ದಿದ್ದು ಬಟ್ಟೆ ಎಲ್ಲ ಮತ್ತು ಒಂದು ಸ್ವಲ್ಪ ಇಸ್ತ್ರಿ ಮಾಡೋವು, ನೀಟ್ ಮಾಡೋವು ಇರ್ತಾವಲ್ಲ, ಅವನ್ನೆಲ್ಲ ಮಾಡಿ ಪ್ಯಾಕ್ ಎಲ್ಲ ಮಾಡಿಡೋ ಜವಾಬ್ದಾರಿ ಪಾಪಿ ಇವರಿಬ್ಬರ ತೊಗೊಂಡಾರ. ನೋಡಿದ್ದೇನೆ ಬಿ ಅಮ್ಮ, ಹಿಂಗಿರ್ಬೇಕು ಬಿ ಅಮ್ಮ. ಗಂಡ ಹೆಂಡತಿ ಅಂದ್ರೆ ನನ್ನ ಗಂಡನೂ ಅದನ. ಬಾರ ಒಂತಟ್ಟಿಗೆ ಹೊಲಕ್ಕೆ ಹೋಗಿ ಇಬ್ಬರು ಕಡೆ ತೆಗೆದು ಬರೋಣ, ಆಕೈತಿ ಒಮ್ಮಿಗೆ ಮುಗಿತೈತಿ ಅಂತಂದ್ರೆ ಹೋಗ ನೀವು ಹೋಗಿ ಮೊದಲು ಮುಂದಕ್ಕೆ ಹೋಗ್ತಾಗಿ, ನಾ ಆಮೇಲೆ ಬರ್ತೀನಿ ಅಂತಂದು ಸಂಜೆ ಮುಂದೆ ಬರ್ತಾನೆ ಒಮ್ಮಿಗೆ. ಅಯ್ಯೋ ದೇವ್ರಿ, ಇಂಥ ಹಣೆ ಬರೈತೆ ನಮ್ದು. ಇಬ್ಬರು ಗಂಡ ಹೆಂಡತಿ ಹಿಂಗೆ ಹೊಂದಾಣಿಕೆಯಿಂದ ದುಡಿದ್ರೆ ಏನು ಬಿ ಅಮ್ಮ, ಆರಾಮ್ ದುಡಿಬೋದು. ಹ್ಞೂನ್ರವ, ಅವರಿಬ್ಬರು ಗಂಡ ಹೆಂಡತಿ ಇದ್ದಾರಲ್ಲ ಹೊಂದ್ಕೊಂಡು ಹೋಗ್ತಾರ ನೋಡವ. ಮತ್ತು ಹೆಂಡತಿಯರಿಗೂ ಅಷ್ಟ ಚಂದ ಸಪೋರ್ಟ್ ಮಾಡ್ಕೊಂಡು ಹೊಂಟಾರ ಪಾಪ ಗಂಡಂದ್ರೆ. ಅವ್ರು ನಮ್ಮ ಚಂದ್ರಕೃಷ್ಣ, ನಮ್ಮ ಲಕ್ಷ್ಮಕ್ಕಂದು ಪುಣ್ಯ. ಹೌದೌದು, ಪಾಪ ಇಬ್ಬರು ಸೊಸೆಯರು ದುಡಿದು ನನ್ನ ಕೈಯಾಗ ತಂದು ಕೊಡ್ತಾರಲ್ಲ. ನನ್ನ ಕೋಣ್ಯಾಗ ನೋಡಿಲ್ಲನೇ ನೀವು? ನನ್ನ ಕೋಣೆ ಎಲ್ಲ ರೊಕ್ಕದಿಂದನೇ ತುಂಬ ಬಿಟ್ಟೈತಿ. ಹಂಗೆ ನನ್ನ ಸೊಸೆಯರು ದುಡ್ದು ದಿನ ನನಗೆ ಬಂಗಾರದ ಸರ, ಬಂಗಾರದ ಕಿವೇನು, ಬಂಗಾರ ತಂದು ನನ್ನ ಮೇಲೆ ಸುರಿತಾರಲ್ಲ. ಅದಕ್ಕೆ ಮತ್ತು ನಾನು ಪುಣ್ಯ ಮಾಡೀನಿ ನೋಡು. ಯಾಕೆ ಬೇಕ ಹಂಗೆ ಮಾತಾಡ್ತಿದ್ದಿ? ಪಾಪ ಬೇಡ ಹುಡುಗರು ಅಷ್ಟು ಕಷ್ಟಪಟ್ಟು ದುಡಿಯಾಕುಂತಾವು. ಖುಷಿ ಪಡಬಿಟ್ಟು ನೀನೇನು ಹಿಂಗೆ ಅಂತಿದ್ದಿ?
ಹೌದವ ಹೌದು, ಭಾಳ ಖುಷಿ ಪಡ್ಬೇಕು ನೋಡು. ಸನ್ಮಾನ ಮಾಡೋದನ್ನು ಬಾಕಿ ಉಳ್ದೈತೆ ನೋಡು. ಲಕ್ಷ್ಮವ್ಕ ಅಂತ ಸೊಸೆಯರನ್ನ ಪಡ್ಯಾಕ ಪುಣ್ಯ ಮಾಡಿದಿ ಗೊತ್ತನ. ಅಂದಂಗ ಈ ಹುಡುಗಿ ಯಾರು? ಈಕಿ ನಂದು ಸಣ್ಣ ಸೊಸಿ, ದೊಡ್ಡ ಕೋಟ್ಯಾಧೀಶ್ವರರ ಮಗಳು ಕವಿತಾ ಅಂತ ಗೊತ್ತನ. ಈಗೇನು ನೀವು ಹೇಳಾಕುಂತಿರಲ್ಲ ಇಬ್ಬರು ಸೊಸೆಯರು ದುಡಿತಾರಂತ. ಹಾಂ, ಅವರಿಬ್ಬರು ದುಡಿಯೋ ದುಡ್ಡನ್ನು ಒಂದು ತಿಂಗಳಿಗೆ ದುಡಿಯೋ ದುಡ್ಡನ್ನು ನನ್ನ ಸೊಸಿ ಒಂದ ದಿನದಾಗ ಖರ್ಚು ಮಾಡಿ ಬಿಸಾಕ್ತಾಳೆ ಗೊತ್ತನ. ಅಷ್ಟು ಕೋಟ್ಯಾಧೀಶ್ವರರು ಅದಾರ.